ಬಿಪಿಎಲ್ ಕಾರ್ಡ್ ಗೊಂದಲದ ಬಗ್ಗೆ ಈಗಾಗಲೇ ಮಂತ್ರಿಗಳಾಗಿರುವಂತಹ ಮುನಿಯಪ್ಪನವರು ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ. ನೋಡೋಣ. ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು 5 ಕೆಜಿಗೆ ಬಿಡಿಸಿದೆ. ನಿನ್ನೆ ಬಿಡುಗಡೆ ಮಾಡಿದ ಕೇಂದ್ರ ಆಹಾರ ಇಲಾಖೆ ಪತ್ರಿಕಾ ವರದಿಯಂತೆ ಕೇಂದ್ರ ಸರ್ಕಾರ ದೇಶ ವ್ಯಾಪ್ತಿ 5.8 ಕೋಟಿ ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಲು ಕ್ರಮ ಕೈಗೊಂಡಿರುವುದು ತಮ್ಮ ಗಮನಕ್ಕೆ ಬಂದಿದೆ. ಅಂದರೆ ದೇಶದಲ್ಲಿ, ಭಾರತ ದೇಶದಲ್ಲಿ ಇಂಥ ವ್ಯವಸ್ಥೆ ಕಾರ್ಡ್ಗಳನ್ನು APL ಅಂತವರು ಕೂಡ BPL ಇರುವುದು ಇಡೀ ಕರ್ನಾಟಕ ರಾಜ್ಯದಲ್ಲೆಲ್ಲ ಇಡೀ ಭಾರತ ದೇಶದಲ್ಲಿದ್ದಾರೆ ಅಂತ ಕೇಂದ್ರ ಸರ್ಕಾರ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ದಾಖಲೆಯನ್ನು ಕೊಟ್ಟಿದ್ದಾರೆ. 5,08,00,000 ಅಲ್ಲಿ ಇದ್ದಾರೆ ಒಟ್ಟಾರೆ ಭಾರತ ದೇಶದಲ್ಲಿ ಅಂದಾಗ ಇಲ್ಲಿ ಕೂಡ ಇರ್ತಾರೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಗೊಂದಲಕ್ಕೆ ಅವಕಾಶ ಕೊಡಬಾರ್ದಂತ ಈ ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಈ ನಿರ್ಣಯ ಇವತ್ತು ಏನು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಆದೇಶ ಕೊಟ್ಟಿದ್ದಾರೆ, ಇದನ್ನು ನಾವು ಜಾರಿ ಮಾಡೋದಕ್ಕೆ ತೀರ್ಮಾನ ಮಾಡಿ ಅಧಿಕಾರಿಗಳೇ ಈಗಾಗಲೇ ನಾವು ಬೆಳಗ್ಗೆ 10 ಗಂಟೆಯಿಂದ ತೀರ್ಮಾನ ಮಾಡಿದ್ದೀವಿ. ಮತ್ತೆ APL ಅವರು ಯಥಾಸ್ಥಿತಿಯಲ್ಲೇ ಇರ್ತಾರೆ. ಯಾರ್ಯಾರು BPLಲ್ಲಿದ್ದವರು APLಗೆ ಹೋಗಿದ್ದಾರೆ, ಯಾರಿಗೆ ನಿನ್ನೆ ಮೊನ್ನೆ ಎಲ್ಲ ಮಾಧ್ಯಮದ ಮುಂದೆ ಹೋಗಿ ನಮಗೆ ಕಾರ್ಡ್ ಇಲ್ಲ, ನಮ್ಮ ಮನೆಯಲ್ಲಿ ಗಂಡಸರಿಲ್ಲ, ನಮ್ಮ ಮನೆಯಲ್ಲಿ ದುಡಿಯೋರಿಲ್ಲ, ನಮಗೆ ಕಾರ್ಡ್ ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರು ಎಲ್ರಿಗೂ ಕೂಡ ಲಾಗಿನ್ಗೆ ವಾಪಸ್ ತಂದು 1 ವಾರದಲ್ಲಿ ಅದನ್ನೆಲ್ಲ ಕರೆಕ್ಟ್ ಮಾಡಿ ಮತ್ತೆ ಅವರೆಲ್ಲರಿಗೂ ಅಕ್ಕಿ ಕೊಡ್ತೀವಿ. ಯಾರ್ಯಾರು ಹಿಂದೆ BPLಲ್ಲಿದ್ದರು ಅವರೆಲ್ರಿಗೂ ಮತ್ತೆ ಅಕ್ಕಿ ಸಿಕ್ಕುವಂಥ ಕೆಲಸ ಮಾಡ್ತೀವಿ. APL ಯಾರ್ಯಾರಿದ್ದಾರೆ ಅವರು ಅಲ್ಲೇ ಇರ್ತಾರೆ. ಅವರ ಕಾರ್ಡ್ ಯಾವುದು ರದ್ದು ಮಾಡೋದಿಲ್ಲ. ಟೆಕ್ನಿಕಲ್ಲಾಗಿ ಲಾಗಿನ್ಗೆ ಬರಬೇಕು, ತೆಗೆದಿರೋದನ್ನು ಮತ್ತೆ ಅದನ್ನು ಲಾಗಿನ್ಗೆ ಹಾಕಿ ಜಾರಿ ಮಾಡಿ ಜಾಯಿಂಟ್ ಡೈರೆಕ್ಟು DDಗೆ ಜಿಲ್ಲೆಗೆ ಕೊಡಿಸಬೇಕಾದ್ರೆ 1 ವಾರ ಟೈಮ್ ತಗೊಳ್ತಾರೆ. 1 ವಾರ ಆದಮೇಲೆ ಅವರು ಅಕ್ಕಿಯನ್ನು ಯಥಾಸ್ಥಿತಿ ಮೊದಲು ಯಾವ ರೀತಿ BPL ಅವರು ತಗೊಳ್ತಿದ್ರೋ ಅದೇ ರೀತಿ ತಗೊಳ್ಳುವಂಥ ವ್ಯವಸ್ಥೆಯನ್ನು ಇವತ್ತು ನಾವು ಮಾಡಿದ್ದೇವೆ ಅನ್ನೋ ವಿಷಯವನ್ನು ಮಾನ್ಯ ಮಾಧ್ಯಮ ಮಿತ್ರರಿಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಕೇಂದ್ರ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರಗಳು ಸಾಮಾಜಿಕ ನ್ಯಾಯ ಪರಿಹಾರ ಜಾರಿಗೆ ತಂದಿರುತ್ತವೆ. ಬಡವರ ಹಸಿವನ್ನು ನೀಗಿಸುವ ಹಿನ್ನೆಲೆಯಲ್ಲಿ ಆಹಾರ ಭದ್ರತಾ ಕಾಯ್ದೆ ಮತ್ತು ಅನ್ನಭಾಗ್ಯ ಯೋಜನೆಗಳನ್ನು ಜಾರಿಗೆ ತಂದಿರುವುದು ತಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಕೇಂದ್ರ ಸರ್ಕಾರ UPA ಸರ್ಕಾರ ಇದ್ದಾಗ ಮಾಡಿದಂಥದ್ದು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮಾಡಿದ್ದು ನಾವು. ಕಾರಣ ಇಷ್ಟೇ, ಗ್ರಾಮಾಂತರ ಪ್ರದೇಶದಲ್ಲಿರುವ ಅತಿ ಸಣ್ಣ ರೈತರಿಗೂ ಕೂಡ ಬೇಸಿಗೆ ಕಾಲದಲ್ಲಿ ಕೆಲಸ ಇರೋದಿಲ್ಲ. ಅವರು ಕೆರೆ ಕಟ್ಟಲಿ, ಕಾಲುವೆ ತೆಗೀಲಿ, ನೀರು ಶೇಖರಣೆ ಮಾಡುವಂಥ ಕೆಲಸ ಮಾಡಲಿ, ಮತ್ತು ಕೂಲಿ ಕಾರ್ಮಿಕರಿಗೂ ಕೆಲಸ ಇರಲ್ಲ ಅಂತೇಳಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ತಂದವರು ನಾವು. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ತಂದವರು ಕೇಂದ್ರದಲ್ಲಿ UPA ಸರ್ಕಾರ. ಅದನ್ನು ಮೊಟ್ಟ ಮೊದಲು ಜಾರಿಗೆ ಮಾಡಿದ್ದು ಸಿದ್ದರಾಮಯ್ಯ. ನಮ್ಮ ಹತ್ರ ಅಂಕಿ ಅಂಶಗಳಿದೆ. ಹಿಂದೆ ಅವರು BPL ಕಾರ್ಡ್ ಹೋಲ್ಡರ್ದಾರರ ದಾಖಲೆ ನಮ್ಮ ಹತ್ರ ಇದೆ. ಮತ್ತೆ ಅವ್ರನ್ನ ಅದೇ ನಂಬರ್ನಲ್ಲಿ ಅವರ ಅಕೌಂಟನ್ನು ಚಾಲೂ ಮಾಡ್ತೀವಿ. ಅವ್ರ ಅದೇ ಕಾರ್ಡ್ ಅವ್ರ ಏನಿದೆ ಅದನ್ನೇ ತಗೊಂಡೋದ್ರು ಕೂಡ ಅಕ್ಕಿ ಕೊಡ್ತಾರೆ. ಬಹಳಷ್ಟು ಕೇಸ್ ಸ್ಟಡೀಸ್ಗಳಲ್ಲಿ ಕೂಡ ಎಲ್ಲ ಒಂದ್ ಕಡೆ ವೃದ್ಧರು ಇಬ್ರು ಇರ್ತಾರೆ, ಅವ್ರದ್ದು ಕೂಡ ರದ್ದಾಗಿರುತ್ತೆ. ಆ ರೀತಿ ಪ್ರಮಾದ ಆಗೇ ಇಲ್ವಾ ಅಥವಾ ಆಗಿರೋದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಆಗಿಲ್ಲ. ಯಥಾಸ್ಥಿತಿ ಹೋದ ತಿಂಗಳು, ಇದು 1-1.5 ತಿಂಗಳು 2-3 ತಿಂಗಳಿಂದ ನಡೆದಿದೆ. 1 ತಿಂಗಳಿಂದ ಈಚೆ ನಾವು ಈ ಕಾರ್ಡ್ಗಳನ್ನು APL ಕನ್ವರ್ಟ್ ಮಾಡುವಂಥದ್ದು ತೀರ್ಮಾನ ತೆಗೆದುಕೊಂಡಿದ್ವಿ. ಅದರಲ್ಲಿ ಕೆಲವು ಲೋಪದೋಷಗಳಿದೆ ಅನ್ನೋದನ್ನು ಗಮನಕ್ಕೆ ಬಂದಿದೆ. ವಾಸ್ತವಾಂಶ ಮಾತಾಡ್ತೀನಿ. ಅದನ್ನು ಮತ್ತೆ ಪರಿಷ್ಕರಣೆ ಮಾಡೋವರೆಗೂ ಕೂಡ ಇದು ಯಥಾಸ್ಥಿತಿ ಹಿಂದೆ ಯಾವ ರೀತಿ ಇತ್ತೋ ನಡೀತದೆ. ನೀವು ಕೂಡ ಅರ್ಥ ಮಾಡಿ. ಅಲ್ಲಪ್ಪ ಸರ್, 1 ನಿಮಿಷ. ಈಗ ಅರ್ಥ ಮಾಡ್ಕೊಳ್ಳಿ. ಯಾವುದೇ ದೇಶದಲ್ಲಿ ಆ ಜನಸಂಖ್ಯೆ ಆಧಾರದ ಮೇಲೆ ನೋಡಿದಾಗ ತಮಿಳುನಾಡು ತಗೊಳ್ಳಿ, ಕೇರಳ ತಗೊಳ್ಳಿ, ತೆಲಂಗಾಣ ತಗೊಳ್ಳಿ, ಆಂಧ್ರ ಪ್ರದೇಶ ತಗೊಳ್ಳಿ, 50% ಮೇಲೆ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ಮಾಹಿತಿ ಪ್ರಕಾರ 66% ಇದ್ದಾರೆ ಅಂತ ನಾನು ದಾಖಲೆ ಸಮೇತ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ.
ಭಾರತ ದೇಶದಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಅತಿ ಹೆಚ್ಚು ಆದಾಯ ತೆರಿಗೆ ಕೊಡೋದು ಕರ್ನಾಟಕ ರಾಜ್ಯ. ಅಂದಮೇಲೆ ಕರ್ನಾಟಕ ರಾಜ್ಯದ ನಾಗರಿಕತೆ ಆಗಲಿ, ಜನರ ಆರ್ಥಿಕ ಪರಿಸ್ಥಿತಿ ಆಗಲಿ, ದಕ್ಷಿಣ ರಾಜ್ಯಗಳಲ್ಲಿ ಅಥವಾ ಭಾರತ ದೇಶದಲ್ಲಿ ಎರಡನೇ ಅಷ್ಟು ಆರ್ಥಿಕವಾಗಿ ಸಫಲವಾಗಿರುವಂಥದ್ದು ಮತ್ತು ಸಮೃದ್ಧಿಯಾಗಿರುವಂಥದ್ದನ್ನು ದಾಖಲೆಗಳು ಹೇಳ್ತವೆ. ಆದ್ದರಿಂದ ನಾವು ಪರಿಷ್ಕರಣೆ ಮಾಡಲೇಬೇಕು ಅಂತೇಳಿ ಪ್ರಯತ್ನ ಮಾಡಿದ್ವಿ. ಪರಿಷ್ಕರಣೆ ಮಾಡುವಂಥ ಕಾಲದಲ್ಲಿ ಕೆಲವು BPL ಕಾರ್ಡ್ಗಳು APLಗೆ ಹೋಗಿರ್ಬೋದು ಅಂತ ಸಂಶಯ ಬಂದಿದ್ದಕ್ಕೆ ಮತ್ತೆ ನಾವು ಇದನ್ನು ಪೂರ್ತಿ ಪ್ರಮಾಣದಲ್ಲಿ ಯಥಾಸ್ಥಿತಿಗೆ ತಂದು ಆಮೇಲೆ ಚಿಂತನೆ ಮಾಡ್ತೀವಿ. ಈಗ ಪರಿಷ್ಕರಣೆಗೆ ನಮ್ಮ ಯಾವುದು ಕೂಡ ಅಭ್ಯಂತರ ಇಲ್ಲ. ಯಾರು ಈ ತೆರಿಗೆ ಕಟ್ತಾದ್ರೆ ಅವ್ರು ಕೂಡ ಅದು ಸರಿ. ಆದ್ರೆ ಕೂಲಿ ಕಾರ್ಮಿಕರು, ತೆರಿಗೆ ಕಟ್ಟದೇ ಇದ್ದವರು, ಅವ್ರು ಆಟೋ ಚಾಲಕರು, ಇವನ್ನೆಲ್ಲರೂ ಕೂಡ ನೀವು BPL ತೆಗೆದಿದ್ದೀರಲ್ಲ, ಇದು ಯಾವ ನಿಮ್ದು ಮಾನದಂಡ? ಮತ್ತೆ ಮಾನದಂಡ ನೀವು ಪರಿಷ್ಕರಣೆ ಮಾಡುವಂತ ಸಂದರ್ಭದಲ್ಲಿ ಎಷ್ಟು ದಿನ ಮುಂಚೆ ಮಾಡಿದ್ರಲ್ಲ, ಅವ್ರು ಮುಂಚೆ ಮಾನದಂಡ ಹಾಕ್ಬೇಕಾಯ್ತು. ನಿಮ್ಮ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು? ಈಗ ಅದಕ್ಕೆ ಯಾರು ಜವಾಬ್ದಾರಿ ಆಗ್ತಾರೆ? ಈಗ 2 ತಿಂಗಳಿಂದ ಅವ್ರಿಗೆ ಅಕ್ಕಿ ಸಿಗ್ತಾ ಇಲ್ಲ. ಪಾನ್ ಕಾರ್ಡು ಅನ್ನೋದು ಒಂದು ವಿಷಯ ಬಂತು. ಅದರಲ್ಲಿ ಅವರು ಫೈನ್ ಕಟ್ಟಿದ್ದಾರೆ. ಆ ಫೈನ್ ಕಟ್ಟಿರೋದ್ರನ್ನ ಏನು ಮಾಡಿದ್ದೆ, ಇದನ್ನ ಲೆಕ್ಕಾಚಾರ ಮಾಡುವಾಗ ಇನ್ಕಮ್ ಟ್ಯಾಕ್ಸ್ ಫೈನ್ ಕಟ್ಟಿದ್ದಾರೆ ಅಂದರೆ ಅವರು ಟ್ಯಾಕ್ಸ್ ಕಟ್ಟಿದ್ದಾರೆ ಅನ್ನೋ ಒಂದು ವಾತಾವರಣದಲ್ಲಿ ಇದಾಗಿದೆ. ಅಲ್ಲಲ್ಲ, ಅವ್ರದ್ದಲ್ಲ, ಪಾರ್ಕಲ್ಲ ನೋಡಿ. ರಿಪೋರ್ಟು ಇನ್ಕಮ್ ಟ್ಯಾಕ್ಸ್ ರಿಪೋರ್ಟ್ ಮೇಲೆ ಮಾಡಿದ್ದಾರೆ. ಅಲ್ಲಿ BPL ಅವರು ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಇದನ್ನು ರದ್ದು ಮಾಡಿದ್ದೀವಿ. ಇವತ್ತು ಅದಿಲ್ಲ, 5% ಕೂಡ ಇಲ್ಲ. ಇದು ನಿಧಾನವಾಗಿ ಅರ್ಥ ಆಗ್ತದೆ. ಯಾರಿವತ್ತು ಪೇಪರ್ ಮುಂದೆ, ನ್ಯೂಸ್ ಮುಂದೆ ಬಂದಿದ್ದಾರಲ್ಲ, 5% ಕೂಡ ಇಲ್ಲ. ಓಕೆ ಸರ್, ಹಾಗಾದ್ರೆ ಮಾಧ್ಯಮಗಳ ಮುಂದೆ ಬಂದಂತವ್ರು ಹಂಗಾದ್ರೆ ಅವರು ಯಾವ ಇದ್ರ ಮೇಲೆ ಬಂದಿದ್ರು? ನಿಮ್ಮ ಮೇಲೆ ಕೋಪಕ್ಕೆ ಬಂದಿದಾರೋ ಅಥವಾ ಅವ್ರು ಅನರ್ಹರು ಅಂತ ಯಾವ ತರ ಬಂದಿದ್ರು? ಅರ್ಹರೇ ಇದ್ದು ಅವರಿಗೆ ನಿಲ್ಸಿರೋದಕ್ಕೆ ಅವ್ರು ಬಂದಿದ್ದಾರೆ. ಅದು ಯಾವ್ದು ರದ್ದುಪಡಿಸಿಲ್ಲ ಅಂತ ಅಂದ್ರಲ್ಲ ಸರ್ ಈಗ ತಾನೇ ನೀವು. ಇನ್ಕಮ್ ಟ್ಯಾಕ್ಸ್ಗೂ ಪಾನ್ ಕಾರ್ಡಲ್ಲಿ ಫೈನ್ ಕಟ್ಟಿರೋದಕ್ಕೆ ಡಿಫರೆನ್ಸ್ ಇಲ್ಲದೆ ಕಾರಣ ಇದಾಗಿದೆ. ಬಿಟ್ಟರೆ ಅಧಿಕಾರಿಗಳಲ್ಲಿ ಯಾವುದು ಕೂಡ ಗೊಂದಲ ಇಲ್ಲ, ಅವ್ರು ಯಾವುದು ತಪ್ಪು ಮಾಡಿಲ್ಲ. ಯೂಸ್ ಮಾಡ್ತಾ ಇದ್ದೀರಾ ಸರ್ ನೀವು? ಈಗ ನೀವು ರದ್ದುಪಡಿಸೋದಕ್ಕೆ ಹಳೆ ಮಾನದಂಡಗಳನ್ನ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಏನಾದ್ರು ಮಾನದಂಡಗಳನ್ನ ಫಿಕ್ಸ್ ಮಾಡಿದೀರಾ? ಹಳೆ ಮಾನದಂಡಗಳನ್ನ ಯೂಸ್ ಮಾಡ್ಬೇಕಂದ್ರೆ ಓದ್ಬಿಡಿ ಸರ್. ಅಲ್ಲಲ್ಲ, ಮಾನದಂಡಗಳು ಗೈಡ್ಲೈನ್ಸ್ ಏನು ಕೇಂದ್ರ ಸರ್ಕಾರ ನಮ್ಗೆ ಆದೇಶ ಕೊಟ್ಟಿದೆ ಅದನ್ನೇ ಅನುಸರಿಸ್ತೀವಿ. ಇವತ್ತು ಕೇಂದ್ರ ಸರ್ಕಾರ ಏನು ಗೈಡ್ಲೈನ್ಸು ಇಡೀ ಭಾರತ ದೇಶ ಎಲ್ಲ ರಾಜ್ಯಗಳು ಕೊಟ್ಟಿದೆ ಅದನ್ನು ಅನ್ವಯಿಸೇ ಮಾಡಿರೋದು. ಆ ಬಿಲೋ ಪಾವರ್ಟಿ ಲೈನಲ್ಲಿ ನಿಮಗೆ ಪ್ರಾಬ್ಲಮ್ ಇಲ್ಲಿ ಏನಾಗಿರೋದು, ಬಿಲೋ ಪಾವರ್ಟಿ ಲೈನ್ ಇರೋ 1%, 2% APLಗೆ ಹೋಗಿರೋದಕ್ಕೆ ಗೊಂದಲ ಆಗಿದೆ. ಬಟ್ ಎಲ್ಲ APLಗೆ ಆಗಿರೋದನ್ನು ಕೂಡ ಕರೆಕ್ಟ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಇವತ್ತು ಒಂದು ನಿರ್ಣಯ ತೆಗೆದುಕೊಂಡಿದ್ವಿ, ಇದನ್ನು ಸಂಪೂರ್ಣವಾಗಿ ಪರಿಷ್ಕರಣೆ ಮಾಡೋದಕ್ಕೆ ಸಮಯ ಬೇಕಾಗ್ತದೆ. ಈಚ್ ಆ್ಯಂಡ್ ಎವರಿ ಕಾರ್ಡ್ ಫಿಸಿಕಲಿ ನೋಡಬೇಕು, ಗ್ರಾಮ ಪಂಚಾಯತಿಗೆ ಹೋಗಬೇಕು, PDO ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಬೇಕು, ರೆವಿನ್ಯೂ ಇನ್ಸ್ಪೆಕ್ಟರ್ ಬೇಕು, ವಿಲೇಜ್ ಅಕೌಂಟೆಂಟ್ ಬೇಕು. ಒಂದು ಬೂತಲ್ಲಿ ಅಥವಾ ಒಂದು PDS ಅಲ್ಲಿ ಒಂದು 10 ಕಾರ್ಡು ಬಂತಂದರೆ ಆ ಜಾಗಕ್ಕೆ ಇವರೆಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಹೋಗಿ ಪರಿಷ್ಕರಣೆ ಮಾಡುವಂಥದ್ದು ಆಗಬೇಕಾಗ್ತದೆ. ಆದ್ದರಿಂದ ಇದನ್ನು ಮಾಡುವಂಥದ್ದಕ್ಕೆ ಹೇಳ್ತೀನಿ. ಮಾನದಂಡಗಳು ಗೊತ್ತಿದೆ, ಮಾನದಂಡ ಈಗ ಸದ್ಯಕ್ಕೆ ಮಾಡಲ್ಲ.